Hi students, this is Professor Ravi Chavan. Today we discuss deduction under section 80C in income tax. Already that chapter is 80 to 70% is over, totally theory also, and 5 marks problem also over, and 2 marks 15 marks problems are to 15 marks problems are solved. I think 2 problems are solved. Once again that chapter is rewind, once again that chapter is repeated. So firstly we start deduction under section 80C. Deduction under 80C is tax deduction provide a means of for individual to reduce their tax burden. Okay, deduction means, so for example, you have the total income. On that total income you pay the tax, but before to pay the tax some deductions are providing by the government from 80C to 80U. That deductions are reduce the your tax liability. With the help of deduction your tax liability is reduced. So the ಮತ್ತೊಮ್ಮೆ ಇಲ್ಲಿ ಕನ್ನಡದೊಳಗೆ ಹೇಳಬೇಕಂದ್ರೆ, ಈಗಾಗಲೇ ನಿಮ್ಮ ಡಿಡಕ್ಷನ್ ಚಾಪ್ಟರ್ ಸ್ಟಾರ್ಟ್ ಆಗಿತ್ತು. ಡಿಡಕ್ಷನ್ದಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮು ಸಾಲ್ವ್ ಮಾಡಿದ್ದೀನಿ, 15 ಮಾರ್ಕ್ಸಿನ ಪ್ರಾಬ್ಲಮ್ 2 ಆಗಿದ್ದೇವೆ. ಮತ್ತೊಮ್ಮೆ ನಾನು ನಿಮಗೆ ಡಿಡಕ್ಷನ್ ಮತ್ತೊಮ್ಮೆ ಪ್ರಾರಂಭ ಮಾಡ್ತಾಯಿದ್ದೀನಿ ಪರ್ಫೆಕ್ಟ್ ಆಗಲಿ ಅಂತ. ಡಿಡಕ್ಷನ್ ಅಂದರೆ ಏನೂ ಇಲ್ಲ, ನಿಮಗೇನು ಟ್ಯಾಕ್ಸ್ ಬರ್ತದ ಟೋಟಲ್ ಇನ್ಕಮ್ ಏನು ಆಗಿರ್ತದೆ, ನಿಮಗೆ ಒಂದು ವರ್ಷದ ಟೋಟಲ್ ಇನ್ಕಮ್ ಏನು ಆಗಿರ್ತದಲ್ಲ, ಆ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ತುಂಬುವುದಿಲ್ಲ. ನೀವು ಆ ಟೋಟಲ್ ಇನ್ಕಮ್ ಮೇಲೆ ಗೋರ್ಮೆಂಟ್ ನಿಮಗೆ ಸ್ವಲ್ಪ ಏನಾದರೂ ಸಬ್ಸಿಡಿ, ಹೆಂಗೆ ನಿಮಗೆ ಸಬ್ಸಿಡಿ ಅಂತ, ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ಒಂದು ರಿಲ್ಯಾಕ್ಸೇಷನ್ ಕೊಡೋಕ್ಕೆ ಗೌರ್ಮೆಂಟ್ ಏನು ಮಾಡ್ತಂದರೆ ನಿಮಗೆ ಡಿಡಕ್ಷನ್ಸ್ ಕೊಡ್ತದೆ. ಡಿಡಕ್ಷನ್ ಅಂದರೆ ನಿಮ್ಮ ಟ್ಯಾಕ್ಸ್ ಲ್ಯಾಬಿಲಿಟಿ ಕಡಿಮೆ ಆಗಬೇಕು. ಅಂದರೆ ನಿಮ್ಮ ಟೋಟಲ್ ಇನ್ಕಮ್ದಿಂದ ಟ್ಯಾಕ್ಸ್ ಕಡಿಮೆ ಗೌರ್ಮೆಂಟ್ಗೆ ಹೋಗಬೇಕಾದ್ರೆ ನಿಮಗೆ ಕೆಲವೊಂದು ಡಿಡಕ್ಷನ್ಸ್ ಕೊಟ್ಟಿರ್ತಾರೆ. ಆ ವಿತ್ ದ ಹೆಲ್ಪ್ ಆಫ್ ಡಿಡಕ್ಷನ್ದಿಂದ ನೀವು ಟ್ಯಾಕ್ಸನ್ನು ಕಡಿಮೆ ಮಾಡ್ಕೋತೀರಿ, ನಿಮ್ಮ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡ್ಕೋತೀರಿ. ಯಾರಿಗೆ? ಓನ್ಲಿ ಫಾರ್ ದ ಇಂಡಿವಿಜುವಲ್. I think all of you know about that. Individual, Hindu undivided family, partnership firm, ಕಂಪನಿ, ಈ ರೀತಿ ಏನಾದವ್ರೆ ಎಲ್ಲ ಇವು ಅಸೆಸ್ಸಿ ಅದಾರೆ. ಓಕೆ, ಇಲ್ಲಿ ಬರೀ ಯಾರಿಗೆ ಇದು ಅಪ್ಲಿಕೇಬಲ್ ಆಗ್ತದೆ ರೀ? ಇಂಡಿವಿಜುವಲ್ಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡಿಡಕ್ಷನ್ ಅಂದರೆ ಗೊತ್ತೈತೆ ಎಲ್ಲರಿಗೆ, ಟ್ಯಾಕ್ಸ್ ಡಿಡಕ್ಷನ್. ಓಕೆ, ಟ್ಯಾಕ್ಸ್ ಡಿಡಕ್ಷನ್ ಪ್ರೊವೈಡ್ ಅ ಮೀನ್ಸ್ ಫಾರ್ ಇಂಡಿವಿಜುವಲ್. ಯಾರಿಗೆ ಡಿಡಕ್ಷನ್ ಯಾರಿಗೆ ಪ್ರೊವೈಡ್ ಮಾಡ್ತೀವಿ? ಇಂಡಿವಿಜುವಲ್ಗೆ. ಯಾವ್ದು ಕಾರಣ? ಟು ರೆಡ್ಯೂಸ್ ದೇರ್ ಟ್ಯಾಕ್ಸ್. ಫಾರ್ ವಿಚ್ ಪರ್ಪಸ್? ಟು ರೆಡ್ಯೂಸ್ ದೇರ್ ಟ್ಯಾಕ್ಸ್ ಬರ್ಡನ್ ಅಮಂಗ್ ದ ವೇರಿಯಸ್ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್. ಓಕೆ, ನಿಮ್ಮ ಟ್ಯಾಕ್ಸ್ ಬರ್ಡನನ್ನು ರೆಡ್ಯೂಸ್ ಮಾಡಲಿಕ್ಕೆ ಇದೊಂದು ಡಿಡಕ್ಷನನ್ನು ಯೂಸ್ ಮಾಡ್ತೀವಿ ನಾವು. ಅಮಂಗ್ ದ ವೇರಿಯಸ್ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ ಅಂದರೆ ಟ್ಯಾಕ್ಸನ್ನು ಸೇವಿಂಗ್ ಮಾಡುವಂಥ ಆಪ್ಷನ್ ಇದೊಂದು. ಮೋಸ್ಟ್ ಆಫ್ ದ ಇಂಡಿವಿಜುವಲ್ಸ್ ಪ್ರಿಪೇರ್ ಟು ಕ್ಲೇಮ್ ಟ್ಯಾಕ್ಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಈ ಅಂದರೆ ಇದರ ಅರ್ಥ ಏನಂದರೆ, ಎಷ್ಟೋ ಜನ ಇಂಡಿವಿಜುವಲ್ಸ್ ಏನು ಮಾಡ್ತಾರೆ ಅಂದರೆ, ತಾವು ಟ್ಯಾಕ್ಸನ್ನು ತುಂಬಬೇಕಾದ್ರೆ ಮೊದಲೇನು ಮಾಡ್ತಾರೆ ಅಂದರೆ ಅವರು ಸೆಕ್ಷನ್ 80C ಅಪ್ಲಿಕೇಬಲ್ ಮಾಡಿ ತಮ್ಮ ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ತುಂಬ್ತಾರೆ. ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ದ ಕ್ಲೇಮ್ ಟ್ಯಾಕ್ಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. Section 80C allowed to individual and HUF to claim tax deduction up to rupees 1,50,000. 80C ಒಳಗೆ ನಿಮಗೆ ಎಲ್ಲಿವರೆಗೆ ನೀವು ಡಿಡಕ್ಷನ್ ಮಾಡಬಹುದು? ಓನ್ಲಿ ಅಪ್ ಟು 1,50,000 ವರೆಗೆ ಮಾತ್ರ ನೀವು ಡಿಡಕ್ಟ್ ಮಾಡಬಹುದು. ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಡಿಡಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಏನೇನು 80C ಒಳಗೆ ಏನೇನು ಪಾಯಿಂಟ್ಸ್ ಬರ್ತಾವೆ, ಐ ಥಿಂಕ್ ಅಲ್ಲಿ ನಾನು ಬರ್ಸಿದ್ದೆ ನಿಮಗೆ ಒಂದು 22 ಸ್ಟಾರ್ಟಿಂಗ್ ಡಿಡಕ್ಷನ್ ಚಾಪ್ಟರ್ ಕಲಿಸ್ಕೊಂಡಾಗೆ 22-28 ಪಾಯಿಂಟ್ಸ್ ಅದ ನೋಡಿರಿ. ಅವೆಲ್ಲರದ್ದು ಟೋಟಲ್ ಕೂಡಿಸಿ ಎಷ್ಟಾಗಿರ್ಬೇಕು ರೀ? 150 ಆಗಿರ್ಬೇಕು. 150 ತನಕ ಮಾತ್ರ ಡಿಡಕ್ಟ್ ಮಾಡಬಹುದು. ಅಬೌವ್ 150 ಹೋಯಿತು, ಮೇ ಬಿ ನೋಡ್ರಿ ಎಲ್ಲ 22 ಐಟಮ್ಸ್ ಎಲ್ಲ ಟೋಟಲ್ ಮಾಡ್ತೀರಿ, ಮೇ ಬಿ 160 ಬತ್ತು ಅಂದರೆ ನೀವು ಲೆಸ್ ಎಷ್ಟು ಮಾಡಬೇಕು? ವಿಚ್ ಎವರ್ ಇಸ್ ಲೆಸ್. ಯಾವ್ದು ರೀ? 150 ತೊಗೋಬೇಕು ಅಂತ ಹೇಳುವಾರ್ಥ ಅಂದರೆ ಮುಂದೆ ತೋರಿಸ್ತೀನಿ. ಓಕೆ, ಬರೀ 150 ಮಾತ್ರ ನೀವು ಗ್ರಾಸ್ ಟೋಟಲ್ ಇನ್ಕಮ್ದಿಂದ ಏನು ಮಾಡಬಹುದು? ಲೆಸ್ ಮಾಡಬಹುದು. ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಬರುವಂಥ ಐಟಮ್ಸ್ ಏನು ಯಾವ ಥರ ಇರ್ತಾವೆ ರೀ? ನೀವು ಸೇವಿಂಗ್ಸ್ ಮಾಡಿರ್ತೀರಿ, ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀರಿ, ಕಂಟ್ರಿಬ್ಯೂಷನ್ಸ್ ಮಾಡಿರ್ತೀರಿ, ಲೋನ್ ರೀಪೇಮೆಂಟ್ ಮಾಡ್ತೀರಿ. ಇವೆಲ್ಲ ಯಾರಾಗ ಬರ್ತಾವೆ ರೀ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಬರ್ತಾವೆ. ಅಂದರೆ ಒಬ್ಬ ಅಸೆಸ್ಸಿ ಅದಾನೆ, ಒಬ್ಬ ವರ್ಕರ್ ಅದಾನೆ, ಒಬ್ಬ ಇಂಡಿವಿಜುವಲ್ ಅದಾನೆ. ಅವ ಫಾರ್ ಎಕ್ಸಾಂಪಲ್ ತನ್ನ ಸ್ಯಾಲ್ರಿ ಬರ್ತಾಯಿದೆ, ಸ್ಯಾಲ್ರಿ ಒಳಗಿಂತ ಸ್ವಲ್ಪ ಸೇವಿಂಗ್ ಮಾಡ್ತಾನೆ ರೀ, ಸ್ವಲ್ಪ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ,
ಸ್ವಲ್ಪ ಎಲ್ಲೋ ಕಂಟ್ರಿಬ್ಯೂಷನ್ ಮಾಡ್ತಾನೆ ಪಿ ಎಫ್ ಅದು ಅಂತ, ಅಥವಾ ಮನಿ ಕಟ್ಟಾಗಿ ಲೋನ್ ತೆಗೆದಿರ್ತಾನೆ, ಇವೆಲ್ಲ ಆಗುವಂಥ ಒಂದು ವರ್ಷದಲ್ಲಿ ಆಗುವಂಥ ಇನ್ನು ಖರ್ಚುಗಳು. ಸೇವಿಂಗ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕಂಟ್ರಿಬ್ಯೂಷನ್ ಮಾಡ್ಬೋದು, ಪಿ ಎಫ್ ಆರ್ ಪಿ ಎಫ್ ಲೋನ್ ಪೇಮೆಂಟ್ ಮಾಡ್ಬೋದು. ಇವೆಲ್ಲ ಏನು ರೀ ಒನ್ ಟೈಪ್ ಆಫ್ ನಿಮಗೆ ಖರ್ಚು ಅಲ್ರಿ. ಇವನು ಹೋಗಿ ನೀವು ಏನು ಮಾಡ್ಬೋದು, ಎಲ್ಲಿ ಲೆಸ್ ಮಾಡ್ಬೋದು, ನಿಮ್ಮ ಟೋಟಲ್ ಇನ್ಕಮ್ದಾಗ ಲೆಸ್ ಮಾಡಬಹುದು. ಇವೆಲ್ಲ ಎದ್ರಾಗ ಬರ್ತಾವೆ ರೀ, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್, ಕಂಟ್ರಿಬ್ಯೂಷನ್, ಲೋನ್ ರೀಪೇಮೆಂಟ್, ATC ಒಳಗೆ ಬರ್ತಾವೆ. ತಿಳಿತು? ಲೆಸ್ ಮಾಡಿದ ಮೇಲೆ ಉಳಿದಂಥ ಅಮೌಂಟ್ ಮೇಲೆ ಟ್ಯಾಕ್ಸ್ ತುಂಬೋದು. ತಿಳಿತು? ಅಂದರೆ ಸರ್ ಹಂಗೆ ನಾನು ಸೇವಿಂಗ್ಸ್ನ 2 ಲಕ್ಷ ಮಾಡ್ತೀನಿ ರೀ, ಇನ್ವೆಸ್ಟ್ಮೆಂಟ್ನ 3 ಲಕ್ಷ ಮಾಡ್ತೀನಿ, ಕಂಟ್ರಿಬ್ಯೂಷನ್ನ ಒಂದು 1 ಲಕ್ಷ ಮಾಡ್ತೀನಿ, ಲೋನ್ ಒಂದು ವರ್ಷನ ಒಂದು 1 ಲಕ್ಷ ಲೋನ್ ತುಂಬ್ತೀನಿ ರೀ. ಹಿಂಗೆ ನಾವು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮದು ಡಿಡಕ್ಷನೇ ಟೋಟಲ್ ನಿಮ್ಮದು ಎಷ್ಟು ಬತ್ತು ರೀ, ಒಂದು 4 to 5 ಲ್ಯಾಕ್ ಬತ್ತು. ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಿ ಒಂದು ವರ್ಷದ. ಇದು ಖರೆ 4 to 5 ಲ್ಯಾಕ್ ಬಂದರೆ ನಿಮ್ಗೆ 4 to 5 ಲ್ಯಾಕ್ ರೂಪೀಸ್ ಲೆಸ್ ಮಾಡೋಕೆ ಕೊಡಂಗಿಲ್ಲ ಗೌರ್ಮೆಂಟ್. ಎಷ್ಟು ಲೆಸ್ ಮಾಡ್ಬೇಕು ನೀವು? ಬರೇ ಇಲ್ಲದು ನೋಡಿರಿ, 1,50,000 ಮಾತ್ರ ಲೆಸ್ ಮಾಡ್ಬೇಕು ನೀವು. ನೀವು ಎಷ್ಟೇ ಸೇವಿಂಗ್ ಮಾಡಿರಿ ಒಂದು ವರ್ಷದಾಗ, ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರಿ, ಲ್ಯಾಂಡ್, ಪ್ರಾಪರ್ಟಿ, ಡಿಬೆಂಚರ್ ಶೇರ್ಸ್ದಾಗ, ನೀವು ಎಲ್ಲೋ PF ಕಂಟ್ರಿಬ್ಯೂಷನ್ ಮಾಡಿರಿ, ಅಥವಾ ನೀವು ಎಷ್ಟೋ ದೊಡ್ಡ ಮನಿ ಕಟ್ಟಿ ನೀವು ಲೋನ್ ತುಂಬ್ರಿ, ಖರೆ ನಿಮಗೆ ಗೌರ್ಮೆಂಟ್ ನಿಮಗೆ ಡಿಡಕ್ಷನ್ ಎಷ್ಟು ಕೊಡ್ತದೆ? ಬರೀ 1,50,000 ಮಾತ್ರ ಒಂದು ವರ್ಷಕ್ಕೆ. ನೀವು ಎಷ್ಟು ಬೇಕಾದ ಖರ್ಚು ಮಾಡಿ, ಖರೆ 1,50,000 ಮಾತ್ರ ನೀವು ಎಲ್ಲಿ ಲೆಸ್ ಮಾಡ್ಬೇಕು ತಂದಿದ್ದು? ಟೋಟಲ್ ಇನ್ಕಮ್ದಾಗ ಲೆಸ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಕೊಡುತ್ತದೆ. ಅರ್ಥ ಆಯಿತು? ಹಾಂ, ಅದಕ್ಕಾಗಿ ಇದಕ್ಕೆ ಏನಂತೀವಿ ನಾವು 1,50,000ಗೆ ಏನು ಲೆಸ್ ಮಾಡ್ತಿರಲ್ಲ, ಒಂದು ಡಿಡಕ್ಷನ್ ಮಾಡ್ಲಿಕ್ಕೆ ಟೋಟಲ್ ಇನ್ಕಮ್ದಾಗ ನಿಮಗೆ ಲೆಸ್ ಮಾಡ್ಲಿಕ್ಕೆ ಏನು ಅವಕಾಶ ಏನು ಕೊಟ್ಟದಲ್ಲ, ಅದಕ್ಕೆ ನಾವೇಂತೀವಿ ATC. ಆ ATCలో ಬರುವಂಥ ಇವು ಮೇಜರ್ ಐಟಮ್: ಸೇವಿಂಗ್, ಇನ್ವೆಸ್ಟ್ಮೆಂಟ್, ಕಂಟ್ರಿಬ್ಯೂಷನ್, ಲೋನ್ ರೀಪೇಮೆಂಟ್. ಯಾವುದಿರ್ಬೋದು ಅದು ಅವು ಐಟಮ್ಸ್ ಎಲ್ಲ ಸ್ಮಾಲ್ದಾಗ ಬರೀ ಬರ್ಸಿನಿ ನೋಡಿರಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ಅಲೌಡ್ ಓನ್ಲಿ ಟು ಎನ್ ಇಂಡಿವಿಜುವಲ್. ಯಾರಿಗೆ ಅಲಾವ್ ಅದ ರೀ? ಓನ್ಲಿ ಫಾರ್ ದ ಇಂಡಿವಿಜುವಲೇ ಅಲಾವ್ ಅದ. ಆದರೆ ಯಾವ್ಯಾವ ಐಟಮ್ಸ್, ಯಾವ್ಯಾವ ಇಂಡಿವಿಜುವಲು ಯಾವ್ಯಾವ ಐಟಮ್ಸನ್ನು ಯಾವ್ಯಾವ ಸೆಕ್ಟರ್ದಲ್ಲಿ ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಸೇವಿಂಗ್ ಮಾಡಿದಾಗ, ಕಂಟ್ರಿಬ್ಯೂಷನ್ ಮಾಡಿದಾಗ ಅವ್ರಿಗೆ ಡಿಡಕ್ಷನ್ ಅಲಾವೆಬಲ್ ಅದ. ಯಾವ್ಯಾವ ಐಟಮ್ಸು? ಇವೆಲ್ಲ ಐಟಮ್ಸ್ ಇಲ್ಲ ಅದ ನೋಡಿರಿ. ಫಸ್ಟ್, ನೀವೇನಾದರೂ LIC ತುಂಬಿದ್ರಿ, ಅದು ಬತ್ತು, ಅದು ನೀವು ಡಿಡಕ್ಷನ್ ಮಾಡ್ಬೋದು. ಹಾಂ, ನೀವು ಟೋಟಲ್ ಇನ್ಕಮ್ 10 ಲ್ಯಾಕ್ ಆಗೈತಿ, ಅದ್ರಾಗ LIC ಹೋಗಿ ಲೆಸ್ ಮಾಡ್ಬೋದು. ಇದು ಇದ್ರಾಗ LIC ಇದ್ರಾಗ ಬರ್ತರಿ, ATC ಇದಾಗ ತೊಗೊಂಡು ಇದು ATC ಅಂಡರ್ದಾಗ ಬರ್ತದೆ, ಅದಕ್ಕೆ ಕಾರಣ ಟೋಟಲ್ ಇನ್ಕಮ್ ಲೆಸ್ ಮಾಡ್ತೀನಿ. ಕಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್, ಇದನ್ನು ಲೆಸ್ ಮಾಡ್ಬೋದು. ಸೂಪರ್ ಎನ್ಯೂಷನ್ ಫಂಡ್, ಓಕೆ, ಇದು ಸೂಪರ್ ಎನ್ಯೂಷನ್ ಫಂಡ್ ಬರ್ತಂದರೆ ಪ್ರಾಬ್ಲಮ್ದಲ್ಲಿ ಇದನ್ನು ಲೆಸ್ ಮಾಡ್ಬೋದು. NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದನ್ನಂದರೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಲೆಸ್ ಮಾಡ್ಬೋದು. ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಸ್ಕೀಮ್, ಅಂದರೆ ಟರ್ಮ್ ಡೆಪಾಸಿಟ್ ಅಂದರೆ ಬರೀ ಇವತ್ತು ಡೆಪಾಸಿಟ್ ಮಾಡಿ ನಾಳೆಗೆ ವಿಡ್ರಾ ಮಾಡಿ ಹಂಗಲ್ಲ, ಮಿನಿಮಮ್ 5 year ಡೆಪಾಸಿಟ್ ಇರಬೇಕು. ಓಕೆ, ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಸ್ಕೀಮ್. ನಾ ಕೆಲವೊಂದು ಐಟಮ್ಸನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾ ಇಲ್ಲಿ ರೆಡ್ ಮಾಡ್ತಾಯಿದ್ದೀನಿ. ಅಂದರೆ ಇವು ಭಾಳ ಮೇಜರ್ ಐಟಮ್ಸ್. ಯಾಕಂದರೆ ಇವು ಮತ್ತೆ ಮುಂದೆ ಸ್ವಲ್ಪ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅದಾವೆ, ಕೆಲವೊಂದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಯಾವ ಬ್ಲ್ಯಾಕ್ದಲ್ಲಿ ಅದು ಅಡ್ಜಸ್ಟ್ಮೆಂಟ್ ಇಲ್ಲ, ಯಾವ ರೆಡ್ದಲ್ಲಿ ಅದಲ್ಲ ಅವು ಅಡ್ಜಸ್ಟ್ಮೆಂಟ್ ಅದಾವೆ. ಅಲ್ಲಿ ಕೆಲವೊಂದು ಅಡ್ಜಸ್ಟ್ ಮಾಡಿ ಐಟಮ್ ನಾವು 150 ತೊಗೋಬೇಕು, ATC ತೊಗೋಬೇಕು. ಅದು ಮತ್ತೊಮ್ಮೆ ಹೇಳ್ತೀನಿ ಮುಂದೆ ನಿಮಗೆ. ಹಾಂ, ಇದೇ ಕ್ಲಾಸಲ್ಲಿ ಮುಂದೆ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಅಂದರೆ ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಇದ್ರೂ ಏನು ಮಾಡಬೇಕು ನೀವು? ಕೆಲವು ಅಡ್ಜಸ್ಟ್ಮೆಂಟ್ ಅದಾವೆ, ಆ ಅಡ್ಜಸ್ಟ್ಮೆಂಟ್ ಕ್ವಾಲಿಫೈ ಅಮೌಂಟ್ ತೊಗೋಬೇಕು. ಅಂದರೆ ಇವೆಲ್ಲ ಕ್ವಾಲಿಫೈ ಅಮೌಂಟ್ ಮಾತ್ರ ತೊಗೋಬೇಕು. ಫಾರ್ ಎಕ್ಸಾಂಪಲ್ LIC ಇದೆ, ಫಾದರ್ LIC ತುಂಬದ ಬರೋಂಗಿಲ್ಲ, ಮಾತು ನಿಮಗೆ ಗೊತ್ತಿದೆ. ಅದಕ್ಕೆ ಕೆಲವೊಂದು ಅಮೌಂಟ್ ಮಾತ್ರ ತೊಗೋಬೇಕು, ಅದು ಮುನ್ನ ಹೇಳ್ತೀನಿ. 5 year ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಸ್ಕೀಮ್, ಇದನ್ನು ಹಾಗೆ. ಹಾಂ, ಅದ್ರ 5 years ಇರಬೇಕು. ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ATCದಾಗ ತೊಗೊಂಡು ಲೆಸ್ ಮಾಡ್ಬೋದು. ಸೀನಿಯರ್ ಸಿಟಿಸನ್ ಸ್ಕೀಮ್ದಾಗಿದ್ರಿ, ಅದನ್ನು ATCದಾಗ ತೊಗೊಂಡು ಲೆಸ್ ಮಾಡ್ಬೋದು. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಟರ್ಮ್ ಡೆಪಾಸಿಟ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಟರ್ಮ್ ಡೆಪಾಸಿಟ್ ಸ್ಕೀಮ್ದಾಗ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ನೀವೇನು ಮಾಡ್ಬೋದು? ಲೆಸ್ ಮಾಡಬಹುದು. ATCದಾಗ ತೊಗೊಂಡು ಲೆಸ್ ಮಾಡಬಹುದು. ಅಂದರೆ ಟೋಟಲ್ ಇನ್ಕಮ್ದಾಗ ಇವೆಲ್ಲ ಐಟಮ್ ನೀವು ಲೆಸ್ ಮಾಡಬಹುದು, ಇದರ ಅರ್ಥ. ಹಾಂ, ನಬಾರ್ಡ್ ರೂರಲ್ ಬಾಂಡ್ಸ್ದಾಗ ಇನ್ವೆಸ್ಟ್ ಮಾಡಿದ್ರಿ, ಅದು ಲೆಸ್ ಮಾಡ್ಬೋದು. ULIP ಅಥವಾ UTI ಇದ್ರಾಗ ನೀವೇನೇ ಇನ್ವೆಸ್ಟ್ ಮಾಡಿದ್ರೆ ಲೆಸ್ ಮಾಡ್ಬೋದು. ಟ್ಯೂಷನ್ ಫೀಸ್, ಇದು ರೆಡ್ ಅದ ನೋಡಿರಿ. ಟ್ಯೂಷನ್ ಫೀ ಎಲ್ಲ ಬರಲ್ಲ, ಕೆಲವೊಂದು ಬರ್ತಾವೆ, ಅದು ಮುನ್ನ ಹೇಳ್ತೀನಿ. ಟ್ಯೂಷನ್ ಫೀ ಕೊಟ್ಟಿದ್ರೂ ಲೆಸ್ ಮಾಡಬಹುದು. ಎನ್ಯುಟಿ ಪ್ಲ್ಯಾನ್ ಆಫ್ LIC, ಇದನ್ನು ಲೆಸ್ ಮಾಡಬಹುದು. ನೆಕ್ಸ್ಟ್, ರೀಪೇಮೆಂಟ್ ಆಫ್ ಹೌಸ್ ಲೋನ್, ಬರೀ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ, ಅದು ಲೆಸ್ ಮಾಡಬಹುದು. ಅಪ್ರೂವ್ಡ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಇದನ್ನು ಲೆಸ್ ಮಾಡಬಹುದು. ಅಪ್ರೂವ್ಡ್ ಯೂನಿಟ್ ಆಫ್ ಮ್ಯೂಚುವಲ್ ಫಂಡ್, ಇದು ಲೆಸ್ ಮಾಡಬಹುದು. ಡೆಪಾಸಿಟೆಡ್ ಇನ್ ಸುಕನ್ಯಾ ಸಮೃದ್ಧಿ ಸ್ಕೀಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ, ಇಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದರೆ ಇದನ್ನೇ ಲೆಸ್ ಮಾಡ್ಬೋದು. ಬಾಂಡ್ಸ್ ಆಫ್ ನ್ಯಾಷನಲ್ ಬ್ಯಾಂಕ್ಸ್, ಇದು ನಿಮ್ಮ ಕಡೆ ಲೆಸ್ ಮಾಡ್ಬೋದು. ಈ ರೀತಿ ಇವೆಲ್ಲ ಐಟಮ್ಸ್ ಏನಾದರೂ ಬಂದಿದ್ರೆ ನೀವೇನು ಮಾಡ್ಬೋದು? ATCದಾಗ ತೊಗೊಂಡು ಲೆಸ್ ಮಾಡ್ಬೋದು. ಅಂದರೆ ಇಲ್ಲಿ ಕೆಲವೊಂದು ಐಟಮ್ಸ್ನ ರೆಡ್ದಲ್ಲಿ ಬರ್ತೀನಿ ನೋಡಿ, ರೆಡ್ದಲ್ಲಿ ಹೈಲೈಟ್ ಮಾಡೀನಿ. ಇದರಲ್ಲಿ ಕೆಲವೊಂದು ಕ್ವಾಲಿಫೈ ಅಮೌಂಟ್ ಮಾತ್ರ ತೊಗೋಬೇಕು, ಸಂಪೂರ್ಣ ಅಮೌಂಟ್ ತೊಗೊಳಂಗಿಲ್ಲ. ಕ್ವಾಲಿಫೈ ಅಮೌಂಟ್ ಎಷ್ಟು ತೊಗೋಬೇಕು ಅನ್ನೋದು ಹೇಳ್ತೀನಿ ಮುಂದೆ ನಾನು. ಈಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿರಿ.
ಮ್ಯಾಕ್ಸಿಮಮ್ ಡಿಡಕ್ಷನ್ ಎ ಟಿ ಸಿ ಅವೈಲೇಬಲ್ ಆ್ಯಸ್ ರುಪೀಸ್ 1,50,000. ನೀವು ಎಷ್ಟೇ ಮಾಡಿರಿ ಅವೆಲ್ಲ ಐಟಮ್ ಕ್ಯಾಲ್ಕುಲೇಷನ್ ಮಾಡಿದಾಗ ನೋಡಿರಿ, ಫಾರ್ ಎಕ್ಸಾಂಪಲ್ ಈ ಪ್ರತಿಯೊಂದರಲ್ಲಿ ನೀವು ಒಂದು 30 ಒಂದು ಏನೋ ಒಂದು ಇನ್ವೆಸ್ಟ್ ಮಾಡಿದ್ರಿ, ಪ್ರತಿಯೊಂದು ಸೆಕ್ಟರ್ದಲ್ಲಿ ಇನ್ವೆಸ್ಟ್ ಮಾಡಿದಾಗ ಟೋಟಲ್ ಅಮೌಂಟ್ ನಿಮ್ದು 3 ಲ್ಯಾಕ್ ಆಯಿತು. ಖರೆ ನೀವು ಮಾತ್ರ ನೀವು ಗೌರ್ಮೆಂಟ್ ಅಲೌಸ್ ಮಾಡ್ತಾರೆ ನಿಮಗೆ ರೀ 1,50,000 ಮಾತ್ರ ನೀವು ಲೆಸ್ ಮಾಡಬೇಕು ರೀ, ಅಲ್ಲಿ ಎಷ್ಟೇ ಆಗಲಿ. ಓಕೆ, ಅದಕ್ಕಾಗಿ ನೋಡ್ರಿ ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ ಕ್ವಾಲಿಫೈ ಅಮೌಂಟ್ ನೋಡಿರಿ, ಕ್ವಾಲಿಫೈ ಅಮೌಂಟ್ ಏನೋ ಒಂದು ಬಂದದ. ಹಾಂ, ಎಕ್ಸ್ ಅದಕ್ಕೆ ಎಕ್ಸ್ ಕೊಟ್ಟಿನಿ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ ಗೌರ್ಮೆಂಟ್ದಿಂದ 1,50,000. ನೀವು ಅಮೌಂಟ್ ಎಷ್ಟೇ ಬರಲಿ ಇದು, ಹಾಂ ಎಷ್ಟೇ ಬರಲಿ ಪ್ಲಸ್ 1,50,000 ಆರ್ 1,50,000. ಇದ್ರಾಗ ಎರಡರಾಗ ಯಾವುದು ಕಡಿಮೆ ಅದ ಅದು ತೊಗೋಬೇಕು ನೋಡಿರಿ. WIL ವಿಚ್ ಎವರ್ ಈಸ್ ಲೆಸ್. ಹಾಂ, ಯಾವುದು ಕಡಿಮೆ ಅದ ಅದು ಡಿಡಕ್ಷನ್ದಾಗ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ 60,000 ರೂಪಾಯಿ ಇತ್ತು ಅಂದರೆ ಏನು ತೊಗೋತೀರಿ, ಯಾವ್ದು ರೀ ಸರಿ ಅಂದ್ರೆ ನೀವು ಡಿಡಕ್ಷನ್ ಎಷ್ಟು 60 ತೊಗೋಬೇಕು ಇಲ್ಲಿ, ವಿಚ್ ಎವರ್ ಲೆಸ್ 60. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1,60,000 ಇತ್ತು, ಏನು ಮಾಡ್ತೀರಿ ಈಗ 1,60,000 ಇತ್ತು, 1,60,000 ಇದೆ ಕ್ವಾಲಿಫೈಂಗ್ ಅಮೌಂಟ್. ಅದು ಮ್ಯಾಲಿಂದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ 1,60,000 ಆಗಿದೆ. ಆದರೆ ನೀವು ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ರೀ 1,50,000 ಇದೆ. ಅಂದರೆ ಯಾವ್ದು ತೊಗೋಬೇಕು ರೀ ವಿಚ್ ಎವರ್ ಲೆಸ್ 1,50,000 ತೊಗೋಬೇಕು. ಅರ್ಥ ಆಯ್ತಾ? ಈ ಟೈಪ್ ನಾವು ಏನು ಮಾಡ್ತೀವಿ, ಡಿಡಕ್ಷನ್ ಇ ಟಿ ಸಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗಲೇ ನಿಮ್ಗೆ ಹೇಳಿದ್ದೆ, ಇಲ್ಲಿ ಕೆಂಪು ಅಕ್ಷರದಲ್ಲಿ ಕೆಂಪು ಟೈಪ್ದಲ್ಲಿ ಬರೆದಂಥ ಕೆಂಪು ಲೆಟರ್ಸ್ದಲ್ಲಿ ಬರೆದಂಥ ಕೆಲವೊಂದು ಟರ್ಮ್ಸ್ ಏನದಾವಲ್ಲ ನಾವು ಮತ್ತೊಮ್ಮೆ ಅದಕ್ಕೆ ರಿವೈಂಡ್ ಮಾಡ್ತೀವಿ. ಅದಕ್ಕೆ ಕೆಲವೊಂದು ಕ್ವಾಲಿಫೈ ಅಮೌಂಟ್ ಮಾತ್ರ ತೊಗೋಬೇಕು, ಸಂಪೂರ್ಣ ಅಮೌಂಟ್ ತೊಗೊಳಂಗಿಲ್ಲ. ಉಳುಕಿದ್ದು ಬ್ಲ್ಯಾಕ್ದಲ್ಲಿದ್ದಂಥ ಅಮೌಂಟ್ ಸಂಪೂರ್ಣ ತೊಗೋಬೇಕು. I think life insurance already over. I think all of you know about that. Life insurance means the sum of the money paid by the assessee for his life purpose in the insurance policy. So the premium paid towards a life insurance policy are eligible for the tax benefit under the section 80C. This reduction can be claimed for the premium paid towards insuring self, spouse, dependent children. Okay, under that scheme, for an assessee, he is paying any premium paid towards insuring for himself or his spouse or his dependent children. Only that amount can be deducted under section 80C. Only that amount can be qualified under section 80C. ಇದರ ಅರ್ಥ ಅಂದರೆ ಏನಾದರೂ ಅಸೆಸಿ ತಮ್ಮ ಸಲುವಾಗಿ ಏನಾದರೂ ಲೈಫ್ ಇನ್ಶೂರೆನ್ಸ್ ಮಾಡಿದರೆ ಆ ಲೈಫ್ ಇನ್ಶೂರೆನ್ಸ್ ಅಮೌಂಟನ್ನು ಲೆಸ್ ಮಾಡಬಹುದು. ಆದರೆ ಲೈಫ್ ಇನ್ಶೂರೆನ್ಸ್ ಅಮೌಂಟ್ ಅಂದರೆ ಟೋಟಲ್ ಅಮೌಂಟ್ ಅಲ್ಲ, ಏನು ವರ್ಷ ಪ್ರೀಮಿಯಂ ತುಂಬ್ತಾ ಇದ್ದಾನಲ್ಲ ಆ ಪ್ರೀಮಿಯಂ. ಐ ಥಿಂಕ್ ಆಲ್ ಆಫ್ ನೋ ಅಬೌಟ್ ದಟ್ ವಾಟ್ ಈಸ್ ದ ಮೀನ್ ಆಫ್ ಪ್ರೀಮಿಯಂ. ನಾವು ಫುಲ್ ಟೋಟಲ್ ಅಮೌಂಟ್ ತುಂಬಂಗಿಲ್ಲ, ವರ್ಷ ಪ್ರೀಮಿಯಂ ತುಂಬ್ತೀವಿ. ಆ ಪ್ರೀಮಿಯಂ ಮಾತ್ರ ತಂದವ ಲೆಸ್ ಮಾಡ್ಬೋದು. LIC ಯಾರಿಗೆ ಮಾಡಿರ್ತಾನೆ ರೀ, ತಮ್ಮ ಸ್ವಂತಕ್ಕೆ ಮಾಡಿರ್ಬೋದು, ಲೆಸ್ ಮಾಡಬಹುದು. ಅಥವಾ ಈ ಬರದ ನೋಡ್ರಿ ಇಲ್ಲಿ ಪೇ ಟುವರ್ಡ್ಸ್ ಸೆಲ್ಫ್ ಅಂದರೆ ಸ್ವಂತಗೋಸ್ಕರ. ನೆಕ್ಸ್ಟ್ ಸೆಲ್ಫ್ ಸ್ಪೌಸ್ ಅಂದರೆ ವೈಫ್ ರೀ, ಡಿಪೆಂಡೆಂಟ್ ಚಿಲ್ಡ್ರನ್ ಅವ್ರ ಮಕ್ಕಳಿಗೆ. ಅಂದರೆ ಈ ರೀತಿ ಸ್ವಂತಗೋಸ್ಕರ LIC ಮಾಡಿದರೆ ಲೆಸ್ ಮಾಡ್ಬೋದು, ತನ್ನ ವೈಫ್ ಮೇಲೆ LIC ಮಾಡಿದರೆ ಲೆಸ್ ಮಾಡ್ಬೋದು, ಅವನ ಮಕ್ಕಳ ಮೇಲೆ LIC ಮಾಡಿದರೆ ಲೆಸ್ ಮಾಡ್ಬೋದು. ಓಕೆ, ಉಳುಕಿದ ಫಾರ್ಗೆ ಅವ್ರ ಫಾದರ್ ಮದರ್ ಮೇಲೆ ಮಾಡಿದ್ರೆ LIC ಮಾಡಿದ್ರೆ ಬರಲ್ಲ. ನೆಕ್ಸ್ಟ್ ನೋಡಿರಿ, ಈಗ LICದಲ್ಲಿ ಕೆಲವೊಂದು ಸ್ಕೀಮ್ ಇದೆ. ಪ್ರೀಮಿಯಂ ಹೆಂಗೆ ತೊಗೋಬೇಕು? ಇಫ್ ದ ಪಾಲಿಸಿ ಈಸ್ ಇಶ್ಯೂಡ್ ಪ್ರಯರ್ ಟು March 31, 2012. March 31, 2012ಕ್ಕಿಂತ ಬಿಫೋರ್ LIC ಮಾಡಿದರೆ, March 31, 2012ಕ್ಕಿಂತ ಬಿಫೋರ್ LIC ಮಾಡಿದರೆ ಆ್ಯನ್ಯುವಲ್ ಪ್ರೀಮಿಯಮ್ ಅಪ್ ಟು ಮ್ಯಾಕ್ಸಿಮಮ್ 20% ಆಫ್ ದ ಸಮ್ ಆಫ್ ಅಶ್ಯೂರ್ಡ್ ಬಿಕಮ್ ಟ್ಯಾಕ್ಸ್ ಡಿಡಕ್ಟೇಬಲ್. ಅಂದರೆ ಆ ಪ್ರೀಮಿಯಂ ಮೇಲೆ ಮ್ಯಾಕ್ಸಿಮಮ್ ಆಫ್ 20%, ಅಂದರೆ ಆ್ಯನ್ಯುವಲ್ ಪ್ರೀಮಿಯಮ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ 20% ಮಾತ್ರ ತೊಗೋಬೇಕು. ಇದು ಆಲ್ರೆಡಿ ಪ್ರಾಬ್ಲಮ್ ಆಗಿದೆ, ಕ್ಲಾಸಲ್ಲಿ ಹೇಳೀನಿ, ನಿಮಗೆ ಗೊತ್ತಿದೆ, ಭಾಳ ಏನು ರಿವೈಂಡ್ ಮಾಡೋಂಗಿಲ್ಲ, ನೀವು ಸಾಲ್ವ್ ಮಾಡಿರಿ. ಅದೇ ಏನಾದರೂ ಪಾಲಿಸಿ ಅವ ಏಪ್ರಿಲ್ 1 ಮೇಲೆ ತೊಗೊಂಡಿದ್ದ, ಏಪ್ರಿಲ್ 1 ನೋಡಿರಿ, ಒಂದೇ ಡೇ ಫರಕ್ ಅದ. ಇದು 31 March 2012, ಇದು ಏಪ್ರಿಲ್ 1, 2012. ಅದರ ಮುಂದೆ ತೊಗೊಂಡಿದ್ದ ಅಂದರೆ ಪಾಲಿಸಿ ಮಾಡಿದರೆ ಅವಾಗ ಎಷ್ಟು ಪರ್ಸೆಂಟೇಜ್ ತೊಗೋಬೇಕ್ರಿ? 10%. ಈಗಾಗಲೇ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ನಿಮಗೆಲ್ಲ ಗೊತ್ತಿದೆ. ಓಕೆ, ನೆಕ್ಸ್ಟ್ ನೋಟ್ ಏನಿದೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಇಂಡಿವಿಜುವಲ್ ಟು ಆನ್ ಹಿಸ್ ಲೈಫ್ ಆಫ್ ದ ಫಾದರ್, ಮದರ್, ಬ್ರದರ್, ಸಿಸ್ಟರ್, ಮ್ಯಾರಿಡ್ ಡಾಟರ್ ಆ್ಯಂಡ್ ಅಂಕಲ್ ಈಸ್ ನಾಟ್ ಎಲಿಜಿಬಲ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಾದರೂ ಒಂದು ಫಾದರ್ ಮೇಲೆ ತುಂಬಿದ, ಇಟ್ ಈಸ್ ನಾಟ್ ಕ್ವಾಲಿಫೈಡ್, ಅದು ತೊಗೋಬಾರ್ದು. ಮದರ್ ಮೇಲೆ ಕೊಟ್ಟದ, ಇದನ್ನೂ ತೊಗೋಬಾರ್ದು. ಅವ್ನ ಬ್ರದರ್ಸ್ ಮೇಲೆ ತೊಗೊಂಡು ಅದನ್ನೂ ತೊಗೊಳಂಗಿಲ್ಲ. ಅವ್ನ ಸಿಸ್ಟರ್ಗೆ ಪೇಡ್ ಮಾಡಿದರೆ ಅದನ್ನು ತೊಗೋಬಾರ್ದು. ಏನಾದರೂ ಡಾಟರ್ಸ್ ಮೇಲೂ ಬರಲ್ಲ. ಯಾವ ಡಾಟರ್ ಮಾತ್ರ ಇಲ್ಲಿ ಮೇಲೆ ಡಾಟರ್ಸ್ ಮೇಲೆ ಬರ್ತದೆ ರೀ, ಇಲ್ಲಿ ಬರೋಂಗಿಲ್ಲ ಅಂತಾನೆ. ಯಾಕಂದರೆ ಡಾಟರ್ ಬಿಫೋರ್ ಮ್ಯಾರಿಡ್ ಇದ್ದರೆ ಕೊಟ್ಟರೆ ಬರ್ತದೆ ರೀ,
ಆಫ್ಟರ್ ಮ್ಯಾರಿಡ್ ಆದಮೇಲೆ ಡಾಟರ್ಸ್ ಮೇಲೆ ಏನಾದರೂ ಎಲ್ ಐ ಸಿ ಮಾಡಿದರೆ ಆ ಅಮೌಂಟ್ ಡಿಡಕ್ಟ್ ಆಗಲ್ಲ. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದ್ಯಾಟ್. ಡಾಟರ್ದು ಏನಾದರೂ ಮ್ಯಾರೇಜ್ ಆಯಿತು, ಮ್ಯಾರೇಜ್ ಆಗಿದ್ಮೇಲೆ ಅದರ ಎಲ್ ಐ ಸಿ ಏನಾದರೂ ಫಾದರ್ ತುಂಬ್ತಾ ಇದ್ರೆ, ಅಂದರೆ ನೀವು ಯಾರು ತುಂಬ್ತಾ ಇದ್ದರೆ ಅದು ಇದ್ರಾಗ ಬರೋಂಗಿಲ್ಲ ರೀ, ಡಿಡಕ್ಷನ್ದಾಗ ಬರೋಂಗಿಲ್ಲ. ಬಿಫೋರ್ ಮ್ಯಾರೇಜ್ ಇದ್ರೆ ಬರ್ತದೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ಈಗ ಕಂಟ್ರಿಬ್ಯೂಷನ್ ಟು, ಈಗ ನಾನು ಹೇಳಿದೆ ಯಾವ್ಯಾವ ಕೆಂಪು ಅಕ್ಷರದಲ್ಲಿ ಏನದ ಅವು ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬರ್ತಾವೆ. ಅಂದರೆ ಎಲ್ ಐ ಸಿ ಹಿಂಗೆ ಅಡ್ಜಸ್ಟ್ಮೆಂಟ್ ಇದೆ, ಉಳ್ಕಿದ್ದು ಬೇರೆ ಡೈರೆಕ್ಟಾಗಿ ನೀವು ಅಮೌಂಟ್ ತೊಗೋಬೋದು. ಹಾಂ, ನೆಕ್ಸ್ಟ್ ಏನಂದ್ರೆ ಕಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಫಂಡ್. ಕಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇವು ತೊಗೋಬೋದು. ಅವು ಆ್ಯನ್ಯುವಲ್ ಕಂಟ್ರಿಬ್ಯೂಷನ್ ಎಷ್ಟು ರೀ? ಅಪ್ ಟು 1,50,000 ತನಕ ಮಾತ್ರ. ಯಾವ್ಯಾವ ತೊಗೋಬೋದು? ಇದು ಭಾಳ ಇಂಪಾರ್ಟೆಂಟ್. ಆರ್ ಪಿ ಎಫ್ ತೊಗೋಬೋದು, ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಪಿ ಪಿ ಎಫ್ ತೊಗೋಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಎಸ್ ಪಿ ಎಫ್ ತೊಗೋಬೋದು, ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್. ಇವು ಮೂರೇ ನೀವು ಇಲ್ಲಿ ಅಪ್ಲಿಕೇಬಲ್ ಆಗ್ತಾವೆ ರೀ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇದಾಗ. ಇವು ಮೂರು ಬಿಟ್ಟು ಬೇರೆ ಯಾವುದೇ ಪ್ರಾವಿಡೆಂಟ್ ಫಂಡ್ ಬಂದು ಅಂದರೆ ತೊಗೋಬಾರ್ದು, ನೆನಪಿರಲಿ. ಯಾವುದು? ಇನ್ನೊಂದು ಅದು ನೋಡಿರಿ, ಕಳೆದು ಬರ್ತೀನಿ ನೋಡ್ದ. ಕಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕೊಟ್ಟ ಪ್ರಾಬ್ಲಮ್ದಲ್ಲಿ ಅದು ಡಿಡಕ್ಟ್ ಆಗಲ್ಲ, ಅದು ತೊಗೋಬಾರದು. ಅರ್ಥ ಆಯಿತು? ಅಂಡರ್ ಸೆಕ್ಷನ್ ಏನು ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕೊಟ್ಟ ಅಂದರೆ, ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕೊಟ್ಟ ಅಂದರೆ ತೊಗೋಬಾರದು. ಆದರೆ ಇವು ಏನಾದರೂ ಕೊಟ್ಟ ಆರ್ ಪಿ ಎಫ್, ಪಿ ಪಿ ಎಫ್, ಎಸ್ ಪಿ ಎಫ್ ಕೊಟ್ಟ ಅಂದರೆ ಇವು ಡಿಡಕ್ಟ್ ಆಗ್ತಾವೆ. ಓಕೆ, ಅದು ಇವೇ ಅಡ್ಜಸ್ಟ್ಮೆಂಟ್, ಮತ್ತೇನೂ ಇಲ್ಲ. ನೆಕ್ಸ್ಟ್, ಫಸ್ಟ್ 5 ಇಯರ್ ಬ್ಯಾಂಕ್ ಡೆಪಾಸಿಟ್ ಮಾಡಿರ್ತಾನೆ. ಆದರೆ ಆ ಡೆಪಾಸಿಟ್ ಹೇಗಿರಬೇಕು ರೀ? ಮಿನಿಮಮ್ 5 ಇಯರ್ಸ್ ಇರಬೇಕು. ಮ್ಯಾಚುರಿಟಿ ಪೀರಿಯಡ್ ಎಷ್ಟು ಇರಬೇಕು ರೀ? 5 ಇಯರ್ಸ್. ಅಂದರೆ 5 ವರ್ಷದ ಡೆಪಾಸಿಟ್ ಮಾಡಿರಬೇಕು, ಮಾತ್ರ ಅದು ಲೆಸ್ ಆಗ್ತದೆ ರೀ. ನೀವು ಏನಾದರೂ 4 ಇಯರ್ 3 ಇಯರ್ ಇದ್ದರೆ ಡೆಪಾಸಿಟ್ ಇದ್ದರೆ ಲೆಸ್ ಆಗಲ್ಲ. ಕ್ಲಿಯರ್? ಅಮೌಂಟ್ ಎಷ್ಟೇ ಹಾಕಿರಲಿ ತೊಗೋರಿ, ಖರೆ ಅಮೌಂಟ್ ಎಷ್ಟು ದಾಟಬಾರ್ದು? ಗಡಿ 1,50,000 ತನಕ ಇರಬೇಕು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಇನ್ ಪೋಸ್ಟ್ ಆಫೀಸ್. ಸೇಮ್ ಇದೇ ಥರ ಇದು ಬ್ಯಾಂಕ್ದಾಗ ಡೆಪಾಸಿಟ್ ಮಾಡ್ತಾನೆ ರೀ. ಇಲ್ಲಿ ಏನು ಮಾಡ್ತಾನೆ ರೀ? ಪೋಸ್ಟ್ ಆಫೀಸ್ದಾಗ ಮಾಡ್ತಾನೆ. ಪೋಸ್ಟ್ ಆಫೀಸ್ದಾಗ ಡೆಪಾಸಿಟ್ ಮಾಡಿದ್ರು ಅಲ್ಲೂ ಟೈಮ್ ಎಷ್ಟು? ಇಲ್ಲೂ 5 ಇಯರ್ಸ್. ಅಂದರೆ ಬ್ಯಾಂಕ್ದಾಗೂ 5 ಇಯರ್ಸ್, ಪೋಸ್ಟ್ ಆಫೀಸ್ದಾಗೂ 5 ಇಯರ್ಸ್, ಎರಡು ಸೇಮ್ ರೀ. ಬರೀ ಏನು ಡಿಪಾರ್ಟ್ಮೆಂಟ್ ಚೇಂಜ್. ನೆಕ್ಸ್ಟ್, ಟ್ಯೂಷನ್ ಫೀ. ಆಗ ಹೇಳಿದೆ ಮೇಲೆ ಟ್ಯೂಷನ್ ಫೀ ಇದೆ. ಟ್ಯೂಷನ್ ಫೀ ಅಂದರೆ ಏನಂದರೆ, ಏನಾದರೂ ನೀವು ಟ್ಯೂಷನ್ ಫೀ ಕೊಟ್ಟಿದ್ರೆ ಅದು ನೀವು ಡಿಡಕ್ಟ್ ಮಾಡ್ಬೋದು. ಟ್ಯೂಷನ್ ಫೀ ಅಂದರೆ ಯಾರ್ದು ಟ್ಯೂಷನ್ ಫೀ ಅಂದರೆ ಕಾಲೇಜ್ದಲ್ಲಿ ನೀವು ನೋಡಿರ್ಬೋದು, ನೀವು ಕಾಲೇಜ್ ಸರ್ಟಿಫಿಕೇಟ್, ಕಾಲೇಜ್ ನಿಮ್ಮದು ರಿಸಿಪ್ಟ್ ಬರ್ತಾ ಅಲ್ಲಿ ಬರ್ತಾರೆ ನೋಡಿ, ಟ್ಯೂಷನ್ ಫೀಸ್ ಅಂತ ಬರ್ತಿರ್ತಾರೆ. ಆ ರೀತಿ ಏನಾದರೂ ಟ್ಯೂಷನ್ ಫೀಸ್ ಕೊಟ್ಟಿದ್ರೆ ಲೆಸ್ ಮಾಡ್ಬೋದು, ಕಾಲೇಜ್ ಫೀ ಕೊಟ್ಟರೆ ಲೆಸ್ ಮಾಡ್ಬೋದು, ಅಥವಾ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಫೀಸ್ ಕೊಟ್ಟಿದ್ರೆ ಲೆಸ್ ಮಾಡ್ಬೋದು. ಖರೆ ಆ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಸೆಟಪ್ ಇರಬೇಕು ರೀ? ಇಂಡಿಯಾದಲ್ಲಿ ಇರಬೇಕು. ಇಂಡಿಯಾದಲ್ಲಿ ಇರಬೇಕು, ಅಲ್ಲಿ ನೀವು ಟ್ಯೂಷನ್ ಫೀ ಕೊಟ್ಟಿರಬೇಕು. ಅವು ಏನು ಮಾಡ್ತೀರಿ ನೀವು? ಆ ಟ್ಯೂಷನ್ ಫೀ ನೀವು ಡಿಡಕ್ಟ್ ಮಾಡ್ಬೋದು. ಟ್ಯೂಷನ್ ಫೀ ಯಾರಿಗೆ ರೀ? ಫಾರ್ ಎಕ್ಸಾಂಪಲ್, ಅಸೆಸ್ ಏನು ಮಾಡ್ತಾನೆ, ತನ್ನ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಕೊಡಬೇಕಂತ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಅಡ್ಮಿಷನ್ ಮಾಡ್ತಾನೆ, ಆಮೇಲೆ ಅವರಿಗೆ ಟ್ಯೂಷನ್ ಫೀ ಕೊಡ್ತಾನೆ. ಆ ಟ್ಯೂಷನ್ ಫೀ ಡಿಡಕ್ಟ್ ಮಾಡ್ಬೋದು. ಆದರೆ ಅವ ಅಡ್ಮಿಷನ್ ಎಲ್ಲಿ ಮಾಡಬೇಕು ರೀ? ಇಂಡಿಯಾದಲ್ಲಿ ಮಾಡಬೇಕು. ಏನ್ರಿ ಅಬ್ರಾಡ್ಗೆ ಹೋಗಿ ಲಂಡನ್, ಇಂಗ್ಲೆಂಡ್ ಎಲ್ಲರೇ ಒಂದು ಎಜುಕೇಷನ್ ತೊಗೊಳಕ್ಕೆ ನೀವು ಮಕ್ಕಳಿಗೆ ಕಳಿಸಿದ್ರಿ, ಅಲ್ಲಿ ಅಡ್ಮಿಷನ್ ಮಾಡಿದ್ರಿ, ಅಲ್ಲಿ ಟ್ಯೂಷನ್ ಫೀ ಕೊಟ್ರಿ, ಲೆಸ್ ಆಗಲ್ಲ. ಅರ್ಥ ಆಗಲಿ. ಎಲ್ಲಿರಬೇಕದು? ಇನ್ಸ್ಟಿಟ್ಯೂಷನ ಇಂಡಿಯಾ ಒಳಗಿರಬೇಕು. ಮತ್ತು ಟ್ಯೂಷನ್ ಫೀನು ಯಾವ ಟ್ಯೂಷನ್ ಫೀ ಮಾತ್ರ ರೀ. ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಕಾಲೇಜ್ಗಳಿಗೆ ಅಡ್ಮಿಷನ್ ತೊಗೋಬೇಕಾದ್ರೆ ಡೆವಲಪ್ಮೆಂಟ್ ಫೀಸ್ ಅಂತ ಕೊಡ್ತಾರೆ, ಕೆಲವೊಬ್ರು ತೊಗೋತಾರೆ ನಿಮ್ಮ ಕಡೆ. ಅಥವಾ ಕೆಲವೊಬ್ರು ಏನು ತೊಗೋತಾರೆ ರೀ, ನಿಮ್ಮ ಕಡೆ ಡೊನೇಷನ್ ಅಂತ ತೊಗೋತಾರೆ. ಸರ್, ಡೆವಲಪ್ಮೆಂಟ್ ಫೀಸ್ ಕೊಟ್ಟಿವಿ, ನಾವು ಡೊನೇಷನ್ ಕೊಟ್ಟಿವಿ. ನನ್ನ ಮಗನಿಗೆ ಡಾಕ್ಟರ್ ಮಾಡಬೇಕಾದ್ರೆ ಒಂದು 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿನಿ ನಾನು, ಒಂದು 20 ಲಕ್ಷ ರೂಪಾಯಿ ಡೆವಲಪ್ಮೆಂಟ್ ಫೀಸ್ ಕೊಟ್ಟಿನಿ, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕಾದ್ರೆ. ಈ ರೀತಿ ಏನಾದ್ರು ಡೊನೇಷನ್, ಡೆವಲಪ್ಮೆಂಟ್ ಫೀಸ್ ಕೊಟ್ಟಿದ್ರೆ ಅದು ಕ್ವಾಲಿಫೈ ಇಲ್ಲ ಇದಕ್ಕೆ ಡಿಡಕ್ಷನ್ ಸಲುವಾಗಿ. ಬರೀ ಅಲ್ಲಿ ಏನಿರ್ಬೇಕು ರೀ? ಟ್ಯೂಷನ್ ಫೀ ಮಾತ್ರ. ಈ ಏನು ಡೆವಲಪ್ಮೆಂಟ್ ಫೀಸ್ ಏನಿದೆ ಅಥವಾ ಇದು ಏನು ಡೊನೇಷನ್ ಇದೆ, ಇವು ಎರಡು ತೊಗೋಬಾರ್ದು. ಓಕೆ, ಇದೇ ಮೇನ್. ಕೆಲವೊಂದು ತೊಗೋಬೇಕು, ಇಲ್ಲ ಐಟಮ್ ತೊಗೋಬಾರ್ದು. ಅದಕ್ಕಾಗಿ ರೆಡ್ ಕಲರ್ದಾಗ ಇಟ್ಟಿನ ಇದು. ನೆಕ್ಸ್ಟ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಅಂದರೆ ಓನ್ಲಿ ಅಂದರೆ ನೀವು ಮನೆ ಕಟ್ಟಬೇಕಾದ್ರೆ ಸಾಲ ತೆಗೆದಿರ್ತೀರಿ. ಸಾಲ ತೆಗೆದಾಗ ವರ್ಷ ಅದರ ಮೇಲೆ ಏನು ತುಂಬ್ತೀರಿ? ಪ್ರಿನ್ಸಿಪಲ್ ಅಮೌಂಟ್ ತುಂಬ್ತೀರಿ. ಏನು ತುಂಬ್ತೀವಿ? ಪ್ರಿನ್ಸಿಪಲ್ ಅಮೌಂಟ್. ಇಡೀ ಒಂದು ಫಾರ್ ಎಕ್ಸಾಂಪಲ್, ಐ ಟೇಕನ್ ದ ಲೋನ್ ಫ್ರಮ್ ದ ಬ್ಯಾಂಕ್, ಟೋಟಲ್ ಅಮೌಂಟ್ is 15 lakh. The 15 lakh total amount is not pay. We pay the amount only installment system wise. For example, we pay the amount yearly 1 lakh or 50,000. Some of the amount is paid to the bank. That amount can be deducted into the under section 80C. It is qualified amount. Okay, ಅಂದರೆ ಏನಂತಂದರೆ, ನೀವು ಏನಾದರೂ ಮನೆ ಕಟ್ಟಬೇಕಾದ್ರೆ ಒಂದು 15 lakh 20 lakh ಲೋನ್ ತೊಗೊಂಡ್ರಿ, ಅದಕ್ಕೆ ವರ್ಷ ಹೋಗಿ ನೀವು ಬ್ಯಾಂಕಿಗೆ ಕಂತು ತುಂಬ್ತೀರಿ. ನೀವು ಮಾತಲ್ಲಿ ಹೇಳ್ಬೇಕಾದ್ರೆ ಕಂತು ಅಂತೀರಿ. ನೀವು ಆ ಕಂತು ತುಂಬಬೇಕಾದ್ರೂ
ಆ ಕಂತು ಅಮೌಂಟ್ ಏನಿದೆ ಲೆಸ್ ಮಾಡಬಹುದು. ಇದು ಅಂಡರ್ ಸೆಕ್ಷನ್ 80 ಲೆಸ್ ಮಾಡಬಹುದು. ಆದರೆ ಇನ್ನೂ ಒಂದು ಷರತ್ತಿದೆ, ಕಂತದಲ್ಲಿ ಏನಿರಬೇಕು ರೀ, ಇನ್ಸ್ಟಾಲ್ಮೆಂಟ್ದಲ್ಲಿ ಏನಿರಬೇಕು, ಬರೀ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಲೆಸ್ ಮಾಡ್ಬೋದು ನೀವು, ಇಂಟ್ರೆಸ್ಟ್ ಲೆಸ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಯಿತು ನೋಡ್ರಿ, ಬರ್ದಿ ನೋಡ್ರಿ, ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಎಲಿಜಿಬಲ್, ಬಟ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ಸ್ ಈಸ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ಓಕೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಈಸ್ ನಾಟ್ ಕ್ವಾಲಿಫೈ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಟೋಟಲ್ 60,000 ತುಂಬ್ತಾ ಇದ್ದೀರಿ, ಅದ್ರಾಗ 10,000 ಬಡ್ಡಿ ಇದೆ, 50,000 ಪ್ರಿನ್ಸಿಪಲ್ ಅಮೌಂಟ್ ಇದೆ ಅಂದರೆ ಓನ್ಲಿ 50,000 ಮಾತ್ರ ಕ್ವಾಲಿಫೈ. ಓಕೆ, ರಿಮೈನಿಂಗ್ ಅಮೌಂಟ್ ಕ್ವಾಲಿಫೈ ಆಗಲ್ಲ. ಓಕೆ ತಿಳಿತು, 50,000 ಇದೆ. ನೋಡಿರಿ, ಏನಾದರೂ ಪ್ರಿನ್ಸಿಪಲ್ ಅಮೌಂಟ್ 50 ಇದೆ, 10,000 ಬಡ್ಡಿ ಇದೆ, ಟೋಟಲ್ 60 ಅಂತ ಇದ್ರಿ. ಖರೆ ನಿಮ್ಮ ಕ್ವಾಲಿಫೈ ಅಮೌಂಟ್ ಯಾವ್ದ್ರ ಬರೆಯಲ್ಲಿ 50 ಮಾತ್ರ ಒಯ್ದು ಲೆಸ್ ಮಾಡ್ಬೋದು, ರಿಮೈನಿಂಗ್ 10 ಲೆಸ್ ಮಾಡೋಕ್ಕೆ ಬರೋಂಗಿಲ್ಲ. ಅರ್ಥ ಆಯಿತು ಈ ಬೇಸ್. ನೆಕ್ಸ್ಟ್ ಈಗೊಂದು ಇದೆಲ್ಲ ಥಿಯರಿ ಮುಗೀತು. ಇಷ್ಟೆಲ್ಲ ಥಿಯರಿ ಇದೆ. ತಿಳಿದಿಲ್ಲಂದರೆ ಮತ್ತೊಮ್ಮೆ ಇದು ವಿಡಿಯೋ ರಿವೈಂಡ್ ಮಾಡಿ ನೋಡಿ. ತಿಳಿದಿಲ್ಲಂದರೆ ಈ ವಿಡಿಯೋ ಪೂರ ಮತ್ತೊಮ್ಮೆ ರಿವೈಂಡ್ ಮಾಡಿ ನೋಡಿ. ಮತ್ತು ಮತ್ತೊಮ್ಮೆ ನೆನಪಾರಬೇಡ್ರಿ, ನನ್ನ ವಿಡಿಯೋಗೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿರ್ತೀನಿ. ಈ ಯೂಟ್ಯೂಬ್ ಲಿಂಕಿಗೆ ನೀವೆಲ್ಲ ಲೈಕ್ ಕೊಡಬೇಕು ಮತ್ತು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡಬೇಕಾಯ್ತಂದರೆ ನೀವು ಲೈಕ್ ಕೊಡಬೇಕಾದ್ರೆ ನೀವು ಮೊದಲ ಜಿಮೇಲ್ ಅಕೌಂಟು ಅಥವಾ ನಿಮ್ದು ಯಾವುದೋ ಒಂದು ಇಮೇಲ್ ಐ ಡಿ ಒಯ್ದು ಯಾವಾಗೆ ಲಿಂಕ್ ಮಾಡಬೇಕು. ಯಾವಾಗೆ ಲಿಂಕ್ ಮಾಡಿದಾಗ ಅಲ್ಲಿಂದ ನೀವು ನಮಗೆ ನನ್ನ ವಿಡಿಯೋಗೆ ಲೈಕ್ ಕೊಡಬಹುದು ಮತ್ತು ಸಬ್ಸ್ಕ್ರೈಬ್ ಆಗ್ಬೋದು. ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಂತಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಈಸಿಲಿ ಅವೈಲೇಬಲ್ ಆಗಿಬಿಡ್ತದೆ. ಅಂದರೆ ಈಸಿಲಿ ನಿಮ್ಮ ಫೋನಿಗೆ ಮೆಸೇಜ್ ಬಂದುಬಿಡ್ತದೆ, ಸರ್ ದ ನೆಕ್ಸ್ಟ್ ವಿಡಿಯೋ ಬಂತು ಅಂತ. ಓಕೆ, ಈಗ ಒಂದು ನಾವು ಪ್ರಾಬ್ಲಮ್ ನೋಡೋಣ. ಓಕೆ, ಥಿಯರಿ ಇಲ್ಲಿಗೆ ಥಿಯರಿ 80C ಅಂಡರ್ ಸೆಕ್ಷನ್ 80C ಮುಗೀತು. ಥಿಯರಿ ನೋಡ್ರಿ, ಆಲ್ರೆಡಿ ಒಂದು ಪ್ರಾಬ್ಲಮ್ ತೊಗೊಂಡಿನಿ ನಿಮ್ಮ ಬುಕ್ ಒಳಗಿಂದೆ. ಫಸ್ಟ್ ಪ್ರಾಬ್ಲಮ್ ನಿಮ್ಮ ಕಡೆ ಏನು ಕಡ್ಕೊಳ್ಳೋ ಬುಕ್ ಇದಲ್ಲ ಅದರೊಳಗಿಂದೆ ಫಸ್ಟ್ ಪ್ರಾಬ್ಲಮ್ ತೊಗೊಂಡಿನಿ. ಸೆಕ್ಷನ್ C ಒಳಗಿಂದ ಫಸ್ಟ್ ಪ್ರಾಬ್ಲಮ್ ಇಸ್ ದ ಪ್ರಾಬ್ಲಮ್. ನೋಡ್ರಿ, ಫ್ರಮ್ ದ ಪರ್ಟಿಕ್ಯುಲರ್ ಗಿವನ್ ಬಿಲೋ calculate the amount of deduction under section 80C in the following individual. ಕೆಳಗೆ ನಾವು ಕೆಳಗೆ ಕೊಟ್ಟಂಥ ವಿವರದಲ್ಲಿ ಏನು ಮಾಡಬೇಕು, ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯನ್ನು ಸಾಲ್ವ್ ಮಾಡಬೇಕು. ಅಮೌಂಟ್ ಕ್ವಾಲಿಫೈ ಅಮೌಂಟ್ ಸಾಲ್ವ್ ಮಾಡಬೇಕು. ನೋಡಿ ಇಲ್ಲೇನಂತಂದರೆ ಸಬ್ಸ್ಕ್ರಿಪ್ಷನ್ ಟು NSC ಅಂದರೆ NSC ಒಳಗೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಮೇಲೆ NSC ಇದ್ದಲ್ಲಿ ನೋಡ್ರಿ ಇತ್ತಲ್ರಗಳೇ, ಅದಕ್ಕೆ ತಗೋ 20,000 10,000 ಇಲ್ಲಿ ಬ್ರದರ್ಸ್ ಒಂದು ರಾಮದ ಒಂದು ಶ್ರಾಮದ. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ NSC, ಆ NSC ಮೇಲೆ ಇಂಟ್ರೆಸ್ಟು 4,000 2,000 ಅಂದರೆ ರಾಮ್ 4,000 ಶ್ಯಾಮ್ 2,000. 5 years ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ 5,000 3,000. LIP ಆನ್ ವೈಫ್ ಲೈಫ್. ಓಕೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ವೈಫ್ಸ್ ಲೈಫ್ ಅಂದರೆ ವೈಫ್ ಲೈಫ್ ಮೇಲೆ LIC ತುಂಬಿದ್ದಾನೆ ರಾಮ 3,000, ಶ್ಯಾಮ್ ಏನು ಕೊಟ್ಟಿಲ್ಲ. ಫಾದರ್ಸ್ ಲೈಫ್ ಮೇಲೆ ಶ್ಯಾಮ್ ಕೊಟ್ಟಿದ್ದಾನೆ 7,000. ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ಸ್ ಪೇಮೆಂಟ್ ಮಾಡಿದ್ದಾರೆ 50,000 20,000. ರಾಮ್ 50,000 ಶ್ಯಾಮ್ 20,000. ಇನ್ವೆಸ್ಟ್ಮೆಂಟ್ ಇನ್ ಅಪ್ರೂವ್ಡ್ ಶೇರ್ಸ್ ಎಷ್ಟಿದೆ 30,000 50,000. ಅಮೌಂಟ್ ಪೇಡ್ ಟು ULIP 8,000 ಶ್ಯಾಮ್ ಡ್ಯಾಶ್. ಅಮೌಂಟ್ ಟು ಡೆಫರ್ಡ್ ಎನ್ಯುಟಿ ಫಂಡ್ ಡ್ಯಾಶ್ 2,500. ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್ ಡ್ಯಾಶ್ 3,500. ಇದ್ರಾಗ ಪ್ರತಿಯೊಂದು ಅಮೌಂಟು ಕ್ಯಾಲ್ಕುಲೇಷನ್ದಾಗ ಬರ್ತದೆ, ಯಾವುದೂ ಇದು ಆಗಂಗಿಲ್ಲ. ಕೆಲವೊಂದು ಅಮೌಂಟ್ ಏನತ್ತಾವ್ರಿ ಇಲ್ಲಿ ಬರಲ್ಲ. ಯಾವ್ದು ಬರಂಗೆ ನೋಡ್ರಿ, NSC ಬರ್ತದೆ ರೀ, ಇದ್ರಾಗೇನು ಡೌಟ್ ಇಲ್ಲ. NSC ಬರ್ತದೆ, ಇದ್ರಾಗ ಏನೂ ಡೌಟ್ ಇಲ್ಲ. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಬರ್ತದೆ, ಇದ್ರಾಗೇನು ಡೌಟ್ ಇಲ್ಲ. 5 years ಫಿಕ್ಸ್ಡ್ ಡೆಪಾಸಿಟ್ ಕ್ಲಿಯರ್ ನಾನು 5 years ಫಿಕ್ಸ್ಡ್ ಡೆಪಾಸಿಟ್ ಇದೂ ಬರ್ತದೆ, ಇದರಲ್ಲಿ ಏನೂ ಡೌಟ್ ಇಲ್ಲ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ವೈಫ್ ಇದೂ ಬರ್ತದೆ ರೀ. ಫಾದರ್ಸ್ ಲೈಫ್ ಇನ್ಶೂರೆನ್ಸ್ ಬರಲ್ಲ. ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ ಬರ್ತದೆ ರೀ. ಇನ್ವೆಸ್ಟ್ಮೆಂಟ್ ಇನ್ ಅಪ್ರೂವ್ಡ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಬರುತ್ತದೆ. ಅಮೌಂಟ್ ಪೇಡ್ ಟು ULIP ಬರ್ತದೆ. ಅಮೌಂಟ್ ಪೇಡ್ ಟು ಡೆಫರ್ಡ್ ಎನ್ಯುಟಿ ಫಂಡ್ ಬರ್ತದೆ. ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್ ಬರ್ತದೆ. ಓಕೆ, ಈಗ ನೋಡೋಣ ಫಸ್ಟ್ ರಾಮನ್ನು ಸಾಲ್ವ್ ಮಾಡೋಣ. ರಾಮ್ ನೋಡಿ, ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ರಾಮ ಕ್ಲಿಯರಾಗಿ ಬರೀಬೇಕು. ಮಿಸ್ಟರ್ ರಾಮ್, ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, ಅಸೆಸ್ಮೆಂಟ್ ಇಯರ್ 2019 and 20.
ಸಬ್ಸ್ಕ್ರಿಪ್ಷನ್ ಟು ಎನ್ ಎಸ್ ಸಿ ಎಷ್ಟಿದೆ ನೋಡ್ರಿ ಮ್ಯಾಲೆ 20 ಇದೆ. ನಾ 20 ತೊಗೊಂಡಿನಿ ನೋಡ್ರಿ, 20. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಎನ್ ಎಸ್ ಸಿ ಸೇಮ್ ಅಮೌಂಟ್ 4,000. 5 years fixed deposit with bank 5,000. Life insurance life 3,000. Next life insurance on father's life dash baralla. Next subscription to home loan 50,000. Next investment in approved shares 30,000. Next amount paid to VLIP 8,000. Amount paid to deferred annuity fund. ಓಕೆ, ಇದು ಕೊಟ್ಟಿಲ್ಲ ಅದಕ್ಕೆ ತೊಗೊಂಡಿಲ್ಲ ನಾವು ನೋಡ್ರಿ, ಕೊಟ್ಟಿಲ್ಲ, ಡ್ಯಾಶ್ ಇದೆ. ಕೊಟ್ಟಿದ್ರೆ ತೊಗೋಬೋದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್, ಇದೂ ಬರ್ತದೆ ರೀ, ಇದೂ ಬರ್ತದೆ, ಇದು ಎರಡೂ ಬರ್ತಾವೆ ರೀ. ಅಮೌಂಟ್ ಕೊಟ್ಟಿಲ್ಲ ಅಂತ ನಾನು ಇಲ್ಲಿ ತೊಗೊಂಡಿಲ್ಲ. ಓಕೆ, ಈಗ ಟೋಟಲ್ ಮಾಡಿದಾಗ ಎಷ್ಟೈತೆ ರೀ? 1,20,000. ಈಗ ಇದರ ಕ್ವಾಲಿಫೈ ಅಮೌಂಟ್ ಎಷ್ಟು ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ, ನೋಡ್ರಿ ಕ್ವಾಲಿಫೈ ಎಷ್ಟಾಗಿದ್ರಿ ಇಲ್ಲಿ ಟೋಟಲ್, ಆ್ಯಕ್ಚುಲಿ ಕ್ವಾಲಿಫೈ ಅಮೌಂಟ್ ಎಷ್ಟಾಗಿತ್ತು ನೋಡ್ರಿ, ಇದು ದಿಸ್ ಈಸ್ ದ ಕ್ವಾಲಿಫೈಯಿಂಗ್ ಅಮೌಂಟ್. ಓಕೆ, ದಿಸ್ ಈಸ್ ದ ಕ್ವಾಲಿಫೈಯಿಂಗ್ ಅಮೌಂಟ್. ಎರಡು ಬತ್ತಿ ಆನ್ಸರ್ ರೀ 1,20,000. ಓಕೆ, ಆದರೆ ಇಲ್ಲಿ ಬರೀತೀವಿ, ಮತ್ತೊಮ್ಮೆ ಬರೀಬೇಕು. ದ ಮ್ಯಾಕ್ಸಿಮಮ್ ಲಿಮಿಟ್ ಅಂಡರ್ ಇ ಟಿ ಸಿ 1,20,000. ಆದರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅದ ರೀ? 1,50,000. ಇದ್ರಾಗ ಯಾವ್ದು ಲೆಸ್ ಅದ ನೋಡ್ರಿ, ಇದ್ರಾಗ ಯಾವ್ದು ಕಡಿಮೆ ಅದ? 1,20,000 ಏನಿದೆ ರೀ, ಕಡಿಮೆ ಇದೆ. ಆದ ಕಾರಣ ಯಾವುದು ಕ್ವಾಲಿಫೈ ಯಾವ್ದು ಬತ್ರಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಇ ಟಿ ಸಿದಾಗ ಎಷ್ಟು ಲೆಸ್ ಮಾಡ್ಬೇಕು? ನೀವೀಗ ಟೋಟಲ್ ಇನ್ಕಮ್ದಾಗ ಹೋಗಿ ನೀವು ಎಷ್ಟು ಲೆಸ್ ಮಾಡ್ಬೇಕು? ಈಗ 1,20,000 ಲೆಸ್ ಮಾಡ್ತೀವಿ. ಅರ್ಥ ಆಯಿತು? ಇಲ್ಲಿ ಮೊದಲು ಕ್ಯಾಲ್ಕುಲೇಷನ್ ಮಾಡಿದ್ರಿ, ಟೋಟಲ್ ಅಮೌಂಟ್, ಟೋಟಲ್ ಕ್ವಾಲಿಫೈ ಅಮೌಂಟ್ ಎಷ್ಟು ಬತ್ರಿ? 1,20,000 ಬತ್ತು. 1,20,000 ಬಂದಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ಕೂಡ ಹೋಗಿ ಏನು ಮಾಡ್ತೀರಿ ನೀವು? ಡಿಫ್ರೆನ್ಸ್ ತೆಗಿತೀರಿ. ಆ ಮ್ಯಾಕ್ಸಿಮಮ್ ಅಮೌಂಟ್ ಮತ್ತು ನಿಮ್ಮ ಬಂದಂಥ ಕ್ವಾಲಿಫೈ ಅಮೌಂಟ್ದಲ್ಲಿ ವಿಚ್ ಎವರ್ ಇಸ್ ಲೆಸ್ ಅದು ತೊಗೋಬೇಕು ನೋಡಿರಿ. ಕ್ವಾಲಿಫೈ ಅಮೌಂಟ್ ನಿಮ್ಮದು 1,20,000 ಆಯಿತು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆಯಿತು. ಇದ್ರಾಗ ವಿಚ್ ಎವರ್ ಇಸ್ ಲೆಸ್ ಯಾವ್ದು ರೀ? 1,20,000. ಈ ಅಮೌಂಟ್ ಏನಿದೆ ರೀ ನಿಮ್ಮದು ಲೆಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದೇ ಥರ ಮಿಸ್ಟರ್ ಯಾರೀಗ ಶಾನ್ 10, 2, 3, -7, 20,000, 50,000, -2,500, 3,500 ನೋಡಿರಿ. ಶಾಮ್ ಸೆಲ್ಫ್ ಕಲೆಕ್ಷನ್ ಮಾಡೋಣ. ಶಾಮ್ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕಂಪ್ಯೂಟೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಸೇಮ್ ಅಸೆಸ್ಮೆಂಟ್ ಇಯರ್ 1920. ಮಿಸ್ಟರ್ ಶಾಮ್ ಸೇಮ್ ಅಮೌಂಟ್ ಸಬ್ಸ್ಕ್ರಿಪ್ಷನ್ ಟು NSE ತೊಗೋತೀರಿ, ಅಕ್ರೂಡ್ ಇಂಟ್ರೆಸ್ಟ್ ತೊಗೋತೀರಿ, 5 years ಫಿಕ್ಸ್ಡ್ ಡೆಪಾಸಿಟ್ ಕೊಟ್ಟಿಲ್ಲ ಅಲ್ಲಿ. ಕೊಟ್ಟಿದ್ದಾನೆ, ಕೊಟ್ಟಿಲ್ಲ, ಕೊಟ್ಟಿದ್ದಾನೆ, ತಗೋಬೇಕು. ಬರ್ದಿಲ್ಲ ನಾನು ಇಲ್ಲಿ. 3,000. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ನೋಡಿರಿ ಸಬ್ಸ್ಕ್ರಿಪ್ಷನ್ ಟು NSE ತೊಗೋತೀರಿ, ಅಕ್ರೂಡ್ ಇಂಟ್ರೆಸ್ಟ್ ತೊಗೋತೀರಿ, 5 years ಫಿಕ್ಸ್ಡ್ ಡೆಪಾಸಿಟ್ ತೊಗೋಬೇಕು. LIP ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ವೈಫ್ ಲೈಫ್ ಬರಲ್ಲ. ನೆಕ್ಸ್ಟ್ LIC ಆನ್ ಫಾದರ್ಸ್ ಲೈಫ್ ಇದು ಬರಲ್ಲ. ಇಲ್ಲಿ ಬೇಕಾದರೂ ತೊಳಗೆ ನೋಟ್ ಕೊಡ್ಬೋದು. LIC ಇಸ್ ನಾಟ್ ಅಪ್ಲಿಕೇಬಲ್. ಲಾಸ್ಟಿಗೆ ನೋಟ್ ಕೊಡ್ಬೋದು, ಅದು ಇಲ್ಲೇ ಬ್ರ್ಯಾಕೆಟ್ದಾಗ ಬರೆದ್ರು ಬರ್ತದೆ. ಫಾದರ್ಸ್ ಲೈಫ್ ಇನ್ಶೂರೆನ್ಸ್ ಮೇಲೆ ಏನಾದರೂ SSC ತುಂಬಿದರೆ ಅದು ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಅಂಡರ್ ಸೆಕ್ಷನ್ 80C ಅಂತ ನೋಟ್ ಕೊಡಬೇಕು ನೀವು. ಲಾಸ್ಟಿಗೆ ಹೇಳಿದ್ದೆ ನಿಮಗೆ ಕ್ಲಾಸ್ ಹೇಳೋ ಮುಂದಾಗೆ. ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ 20,000 ಬರ್ತದೆ. ಇನ್ವೆಸ್ಟ್ಮೆಂಟ್ ಟು ಅಪ್ರೂವ್ಡ್ ಶೇರ್ಸ್ 15,000. ಅಮೌಂಟ್ ಪೇ ಟು UILP ಡ್ಯಾಶ್ ಅಲ್ಲಿ ಮ್ಯಾಲೆ ಕೊಟ್ಟಿಲ್ಲ, ಅದು ಬರ್ದಿಲ್ಲ ಇಲ್ಲಿ. ಮ್ಯಾಲೆ ಕೊಟ್ಟಿಲ್ಲ ನೋಡ್ರಿ. ಎಲ್ಲ ಐಟಮ್ಸ್ ಬರ್ತಾವೆ ರೀ, ಕೆಲವೊಂದು ಐಟಮ್ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏನೂ ಇಲ್ಲ, ಹಾಗಿದೆ ಹಾಗೆ ಬರ್ದಿನ. ನೆಕ್ಸ್ಟ್ ಅಮೌಂಟ್ ಟು ಡೆಫರ್ಡ್ ಎನ್ಯುಟಿ ಫಂಡ್ 2,500. ಸಬ್ಸ್ಕ್ರಿಪ್ಷನ್ ಟು ಮ್ಯೂಚುವಲ್ ಫಂಡ್ 3,500. ಟೋಟಲ್ ಬಿಕಮ್ 56,000. ಅದೇ ಥರ ಇಲ್ಲಿ ಎಷ್ಟೈತೆ ರೀ? 56 ಆಯಿತು. ಮತ್ತೆ ಇಲ್ಲಿ ಏನು ಮಾಡಬೇಕು ನೀವು? ಮತ್ತೆ ಕ್ವಾಲಿಫೈ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಕ್ವಾಲಿಫೈ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡಬೇಕಾದ್ರೆ ಸೇಮ್ ಅಗೇನ್ ಎಷ್ಟು ಬಂದಿದೆ ಐಟಮ್, ಎಷ್ಟು ಅಮೌಂಟಲ್ಲಿ ಫಿಗರ್ ಎಷ್ಟು ಬಂದಿದೆ? 56,000. ಆದರೆ ಕ್ವಾಲಿಫೈ ಅಮೌಂಟ್ ಎಷ್ಟು ಅದ ರೀ? ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅದ? 1,50,000. ವಿಚ್ ಎವರ್ ಇಸ್ ಲೆಸ್ 56,000. ಓಕೆ, ಅರ್ಥ ಆಯಿತು? ಏನಿಲ್ಲ, ಸೇಮ್ ಆಗತ್ತೆ ಮೇಲೆ ಹಿಂದೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? 1,50,000. ಖರೆ ನಿಮ್ಮ ಕ್ವಾಲಿಫೈ ಅಮೌಂಟ್ ಮಿಸ್ಟರ್ ಶ್ಯಾಮ್ದ ಕ್ವಾಲಿಫೈ ಅಮೌಂಟ್ ಎಷ್ಟಾಗಿದೆ? 56,000.
ಆದ ಕಾರಣ ಇಲ್ಲಿ ನೀವು ಕ್ವಾಲಿಫೈ ಒಂದು 56 ತೊಗೋತೀರಿ, ಮ್ಯಾಕ್ಸಿಮಮ್ ಲಿಮಿಟ್ 1,50,000 ತೊಗೋತೀರಿ. ಎರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ 56 ಲೆಸ್. ಆದ ಕಾರಣ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಪ್ರಕಾರ 56,000 ತೊಗೊಂಡು ನೀವು ಎಲ್ಲಿ ಲೆಸ್ ಮಾಡ್ತೀರಿ, ಎಲ್ಲಿ ಲೆಸ್ ಮಾಡಬೇಕು? ಇದು ಟೋಟಲ್ ಇನ್ಕಮ್ದಾಗ, ಗ್ರಾಸ್ ಟೋಟಲ್ ಇನ್ಕಮ್ದಾಗ ಇದು ಲೆಸ್ ಮಾಡಬೇಕು. ಅರ್ಥ ಆಯಿತು? ದಿಸ್ ಇಸ್ ದ 80C ವಿಡಿಯೋ. ಇದು ನಿಮ್ಮ ಕ್ಲಾಸ್ ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ಇದು ನೀವೇನು ಮಾಡಬೇಕು, ರಿಪೀಟ್ ಮಾಡಿ ನೋಡಿರಿ, ಕೇಳಿರಿ. ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ನನ್ನ ಕ್ವಶನ್ ರೈಸ್ ಮಾಡಿರಿ ವಾಟ್ಸಪ್ ಗ್ರೂಪ್ದಾಗ ಕ್ವಶನ್ ಕಳಿಸ್ರಿ. ಸರ್ ಈ ಪಾಯಿಂಟ್ ನಮಗೆ ತಿಳಿದಿಲ್ಲ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿರಿ. ನಾನು ಅಲ್ಲೇ ವಾಟ್ಸಪ್ದಲ್ಲೇ ನಿಮಗೆ ವಾಯ್ಸ್ ಮೆಸೇಜ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾರೂ ಫಾರ್ ಎಕ್ಸಾಂಪಲ್ ಹೇಗೆ ಕೇಳಬೇಕು ಸರ್ಗೆ ತಿಳಿಯಲಾಗೈತೆ ಅಂತ ಏನು ನೀವು ಭಯ ಪಡೋ ವಿಚಾರ ಬಿಟ್ಬಿಡ್ರಿ. ಯಾಕಂದರೆ ಈಗ ಒಂದು ಮೆಸೇಜ್ ಬರ್ತಾ ಇದೆ. ಮೆಸೇಜ್ ಏನು ಬರ್ತಾ ಅಂದರೆ ಡೈರೆಕ್ಟ್ಲಿ ನಿಮಗೆ ಎಕ್ಸಾಮ್ಗೆ ಕಳಿಸ್ಬಹುದು, ಯಾವುದೂ ಕ್ಲಾಸ್ ನಡೆಯುವುದಿಲ್ಲ. ಹಿಂಗೆ ಸ್ವಲ್ಪ ಮೆಸೇಜ್ ಬರ್ತಾ ಇದೆ. ಎಕ್ಸಾಮ್ ನಡೆಯೋದು ಫಿಕ್ಸ್, ಆದರೆ ಡೈರೆಕ್ಟ್ಲಿ ನಿಮಗೆ ಎಕ್ಸಾಮಿಗೆ ಕಳಿಸ್ಬೋದು. ಓಕೆ, ವಿಡಿಯೋ ನೋಡಿರಿ, ಆಮೇಲೆ ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.